ಇನ್ನು ಬೆಂಗಳೂರಿನಲ್ಲಿ ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿರುವಂತ ಘಟನೆ ವರದಿಯಾಗ್ತಾ ಇದೆ. ಗಿರಿನಗರದ ಮನೆಯಲ್ಲಿ ಪತಿ ಗಗನ್ ರಾವ್ ನೇಣಿಗೆ ಶರಣಾಗಿರುವಂತಹ ಡೀಟೇಲ್ಸ್. ಪತಿ ಪತ್ನಿ ಮಧ್ಯೆ ನಿರಂತರವಾಗಿ ಜಗಳ ಆಗ್ತಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೃತ ಗಗನ್ ರಾವ್ ಬ್ಯಾಂಕ್ ಉದ್ಯೋಗಿಯಾಗಿದ್ರು. ಗಗನ್ ರಾವ್ ಆತ್ಮಹತ್ಯೆ ಕುರಿತಾಗಿ ಮೃತನ ತಂಗಿ ದೂರನ್ನ ಕೊಟ್ಟಿದ್ದಾರೆ. ಗಿರಿನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ 8 ತಿಂಗಳ ಹಿಂದೆಯಷ್ಟೇ ಮೇಘನಾ ಜೊತೆಯಲ್ಲಿ ಗಗನ್ ರಾವ್ಗೆ ವಿವಾಹ ಆಗಿತ್ತು. ಮೇಘನಾ ಜಾಧವ್ ಜೊತೆಗೆ ಗಗನ್ ರಾವ್ ಮದುವೆಯಾಗಿತ್ತು. ಬಟ್ ಆವತ್ತಿನಿಂದ ಕೂಡ ಪತ್ನಿ ಕಿರುಕುಳವನ್ನ ಕೊಡ್ತಾ ಇದ್ಲು. ಇದಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳಿ ಆ ಮೃತ ವ್ಯಕ್ತಿಯ ತಂಗಿ ದೂರನ್ನ ಕೊಟ್ಟಿರುವಂಥದ್ದು. ಗಗನ್ ರಾವ್ ಆತ್ಮಹತ್ಯೆ ಕುರಿತಾಗಿ ಮೃತನ ತಂಗಿ ದೂರನ್ನ ನೀಡಿದ್ದು 8 ತಿಂಗಳ ಹಿಂದೆ ಅಷ್ಟೇ ಇವರಿಬ್ಬರ ವಿವಾಹ ಆಗಿತ್ತು. ಬಟ್ ಯಾವುದೋ ಕಾರಣಕ್ಕೆ ಇಬ್ಬರ ನಡುವೆ ಗಲಾಟೆ ಆಗ್ತಾ ಇತ್ತಂತೆ. ಇದೀಗ ಆ ವ್ಯಕ್ತಿ ಗಗನ್ ರಾವ್ ಆತ್ಮಹತ್ಯೆಗೆ ಶರಣಾಗಿರೋದು. ಬಟ್ ಈ ಸಂದರ್ಭದಲ್ಲಿ ಹುಡುಗನ ಮನೆಯವರು ಆಬ್ವಿಯಸ್ಲಿ ಕೊಡುವಂತಹ ರೀಸನ್ ಇವೇ ಇರ್ತವೆ. 8 ತಿಂಗಳಿಂದ ಅಷ್ಟೇ ಮದುವೆ ಆಗಿತ್ತು, ಆಕೆ ಯಾವಾಗಲೂ ಕಾಟ ಕೊಡ್ತಾ ಇದ್ಲು, ಕಿರುಕುಳ ಕೊಡ್ತಾ ಇದ್ಲು, ಅದಕ್ಕೆ ಈತ ಸತ್ತೋಗಿದ್ದಾನೆ ಅಂತ ಹೇಳಿನೇ ಆತ್ಮಹತ್ಯೆಗೆ ಶರಣಾಗುವಂಥ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಾನೆ ಅಂತಾನೆ ಅವರು ಹೇಳೋದು. ಇದೀಗ ಪೊಲೀಸರ ತನಿಖೆಯಿಂದ ಇದೆಲ್ಲದರ ಕುರಿತಾಗಿ ಮಾಹಿತಿಗಳು ಹೊರ ಬರಬೇಕಾಗತ್ತೆ. ಚಿಕ್ಕ ವಯಸ್ಸಿಂದನೂ ಅಲ್ಲೇ ಇರೋದು ಅಲ್ಲ. ಚಿಕ್ಕ ವಯಸ್ಸಿಂದನೂ ಫ್ರೆಂಡು. ನಿನ್ನೆ ಈವ್ನಿಂಗು ಅವ್ರ ವೈಫು ಕಾಲ್ ಮಾಡಿದ್ರು. ಅವರು ರೂಮಲ್ಲಿ ಲಾಕ್ ಹಾಕೋಗ್ಬಿಟ್ಟಿದ್ದಾರೆ, ತೆಗಿತಾ ಇಲ್ಲ ಅಂತ. ಅಲ್ಲಿ ನಮ್ಮ ಮನೆಯಿಂದ 200-300 ಮೀಟರ್ಸ್ ಅಷ್ಟೇ ಓಡೋದೆ. ಅವಾಗ್ಲೇನೆ ಹೋದೆ, ಬಾಗ್ಲಿತ್ತು, ಲಾಕ್ ಹಾಕಿತ್ತು. ನಾನು ತಟ್ಟಿ ನೋಡೋದು, ತೆಗಿತಾ ಇಲ್ಲ. ಅವರು ತಟ್ಟಿ ನೋಡೋದು, ತೆಗಿತಾ ಇರ್ಲಿಲ್ಲ. ನಾನು ಕೇಳ್ದೆ ಏನಾಯ್ತು ಅಂದೆ. ಜಗಳ ಆಡ್ಕೊಂಡ್ರ ಅಂದೆ. ಹೌದು ಅಂದ್ರು. ಎಷ್ಟೊತ್ತಾಯ್ತು ಲಾಕ್ ಮಾಡಿ ಅಂದೆ. 10 ನಿಮಿಷ ಆಯ್ತು ಅಂದ್ರು. ಆಮೇಲೆ ಸರಿ ಏನಾದ್ ಕೊಡಿ, ನಾನು ಡೋರ್ ಹೊಡೆದಾಕ್ತೀನಿ ಅಂದೆ. ಅಲ್ಲಿ ಇದ್ದಿದ್ದು ಚಿಕ್ಕ ಮಚ್ಚು ಮತ್ತೆ ಸುತ್ತಿಗೆ ಇತ್ತು. ತಿಂಗಳ ಸರ್ ಆಗಿದ್ದು. ಆದ್ರೆ ಅವ್ರ ಜೊತೆಗಿದ್ದಿದ್ದೆ 2 ತಿಂಗಳಷ್ಟೇ, 2 ಇಂದ 2.5 ತಿಂಗಳು. ಆದ್ರೆ ಏನಕ್ಕೆ ಲೇಟ್ ಆಗಿ ಬರ್ತೀರಾ? ನಾನು ಹೊರಗಡೆ ಸುತ್ತ ಕರ್ಕೊಂಡು ಹೋಗ್ಬೇಕು. ಮನೇಲಿ ಅಡ್ಗೆ ಮಾಡ್ತಾ ಇರ್ಲಿಲ್ಲ. 3 ಹೊತ್ತು ಆಚೆ ಸುತ್ತಬೇಕು, ಮಾಡ್ಬೇಕು. ಆಮೇಲೆ ಯಾರ ಹತ್ರ ಮಾತಾಡಿದ್ರೆ ಮಟ್ಟಿದ್ರೆ ಅನುಮಾನ. 3 ಹೊತ್ತು ಆಫೀಸ್ ಹತ್ರ ನೀನು ಒಬ್ರ ಹತ್ರ ಮಾತಾಡಿದ್ರೆ ಅನುಮಾನ. ಅವಳನ್ನ ಇಟ್ಕೊಂಡಿದ್ಯಾ ನೀನು? ಕೆಳಗಡೆ ಬಾಡಿಗೆ ಅವ್ರ ಹತ್ರ ಮಾತಾಡಿದ್ರೆ ಅನುಮಾನ. ಅವಳಿಗೆ ನಿನ್ಗೆ ಏನ್ ಸಂಬಂಧ ಏನು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿರೋದು. ವೆಂಕಟೇಶ್, ಇದೀಗ ಹೊಸದಾಗಿ ಮದುವೆ ಆಗಿತ್ತು, ಆ ಮಧ್ಯದಲ್ಲಿಯೇ ಈತ ಆತ್ಮಹತ್ಯೆಗೆ ಶರಣಾದಂತ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಹುಡುಗನ ಕಡೆಯವರು ಹುಡುಗಿ ಮೇಲೆ ಆರೋಪವನ್ನು ಮಾಡೋದು. ಪೊಲೀಸರ ತನಿಖೆ ಅಷ್ಟೇ ಇದೆಲ್ಲದಕ್ಕೂ ಉತ್ತರವನ್ನು ಕೊಡಬೇಕು. ಬಟ್ ಆ ಮೃತ ವ್ಯಕ್ತಿಯ ಪತ್ನಿಯ ವರ್ಷನ್ ಏನು? ಏನಂತ ಹೇಳಿದ್ರೆ, ಕಳೆದ ಕೆಲವು ತಿಂಗಳ ಹಿಂದೆ ಮಾತ್ರ ಮದುವೆ ಆಗಿರುತ್ತೆ. ಇಬ್ಬರು ಕೂಡ ಅನ್ಯೋನ್ಯವಾಗಿರ್ತಾರೆ. ಆದ್ರೆ ದಿನ ಕಳೆದಂತೆ ಕೂಡ ಇಬ್ಬರ ನಡುವೆ ಒಂದು ಜಗಳ ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ, ತನಗೆ ಮದುವೆಗೂ ಮುಂಚೆ ಅನೇಕ ಯುವತಿಯರ ಜೊತೆ ಒಂದು ಅಕ್ರಮ ಸಂಬಂಧ ಇತ್ತು. ಆ ವಿಚಾರ ನನಗೆ ತಿಳಿದಾದ್ಮೇಲೆ ಆತನು ಕೂಡ ತನ್ನ ತಪ್ಪನ್ನು ಒಪ್ಕೊಂಡಿದ್ದ. ಇನ್ ಮುಂದೆ ಈ ರೀತಿ ಎಲ್ಲ ಮಾಡೋದಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಆಗಾಗ ಜಗಳ ಮಾಡುವಂತದನ್ನೇ ಮಾಡ್ತಾ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಹಿಳಾ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ವಿ. ದೂರಿನ ಆಧಾರದ ಮೇಲೆ ರಾಜಿ ಪಂಚಾಯಿತಿ ಎಲ್ಲವೂ ಕೂಡ ಆಯ್ತು. ನಿನ್ನೆ ಕೂಡ ಒಳ್ಳೆ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ. ಪ್ರೈಮಲ್ಲಿ ಮೂವಿಯನ್ನ ನೋಡ್ತಾ ಇದ್ವಿ. ಅದಾದ ಬಳಿಕ ತನಗೆ ಯಾಕೋ ಬದುಕಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಪದೇ ಹೇಳ್ತಿದ್ದ. ಅದಾದ್ಮೇಲೆ ಒಳಗಡೆ ಹೋಗಿ ರೂಮನ್ನ ಲಾಕ್ ಮಾಡ್ಕೊಂಡ. ನಾ ಎಷ್ಟೇ ಪ್ರಯತ್ನ ಪಟ್ಟರು ಆತ ಡೋರನ್ನ ಓಪನ್ ಮಾಡ್ಲಿಲ್ಲ. ಆಗ ಆತನ ಸ್ನೇಹಿತನಿಗೆ ಕರೆ ಮಾಡಿ ಬಂದ್ರು. ಆಗ ಡೋರ್ ಬ್ರೇಕ್ ಮಾಡಿ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಆತ ನೇಣು ಬಿಗಿದ ಸ್ಥಿತಿಯಲ್ಲಿದ್ದ. ಸೊ ಆತನನ್ನು ಇಳಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಆತ ಭಾರ ಇದ್ದ ಕಾರಣ ಕೆಳಗಡೆ ಬಿದ್ದು ಆತನ ಹಣೆಗೂ ಕೂಡ ಪೆಟ್ಟಾಯ್ತು. ತಕ್ಷಣ ಪಲ್ಸ್ ರೇಟ್ ಕೂಡ ಇತ್ತು. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡಿದ್ವಿ. ಆದ್ರೆ ಅಲ್ಲಿ ಆಸ್ಪತ್ರೆಯಲ್ಲಿ ಹೋಗಿ ಚೆಕ್ ಮಾಡಿದ ನಂತರ ಆತ ಮಾರ್ಗ ಮಧ್ಯೆ ಮೃತಪಟ್ಟಿರುವುದಾಗಿ ಅವರು ಡಿಕ್ಲೇರ್ ಅನ್ನ ಮಾಡಿದ್ರು ಅಂತ ಕೂಡ ಆಕೆ ಹೇಳ್ತಾ ಇರುವಂತ ವರ್ಷನು. ಆದ್ರೆ ಈ ಮೃತಪಟ್ಟಂತಹ ಗಗನ್ ರಾವ್ ಅವರ ಅಕ್ಕ ಆರೋಪ ಮಾಡ್ತಾ ಇರುವಂತದ್ದು ಏನಂದ್ರೆ, ಈ ಹಿಂದೆ ಕೂಡ ಆಕೆ ಸಾಕಷ್ಟು ಬಾರಿ ಗಲಾಟವನ್ನ ಮಾಡ್ತಾ ಇದ್ಲು, ಬೇರೆ ಯುವಕರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಆ ವಿಚಾರವನ್ನ ತಿಳಿದು ತನ್ನ ತಮ್ಮ ಮೊಬೈಲ್ ಪರಿಶೀಲನೆ ಮಾಡದಂತ ವೇಳೆಯಲ್ಲಿ ಆತ ಫೋನ್ ಮಾಡಿದಂತದನ್ನ ಡಿಲೀಟ್ ಮಾಡಿದ್ದು. ಪ್ರಶ್ನೆ ಮಾಡದಂತ ವೇಳೆಯಲ್ಲಿ ಕೂಡ ಆಕೆ ಯಾವುದೇ ರೀತಿಯಾದಂತ ಸರಿಯಾದ ಉತ್ತರವನ್ನ ಕೊಡ್ಲಿಲ್ಲ. ಆಗ ಮನನೊಂದು ತನ್ನ ತಮ್ಮ ಈ ರೀತಿಯಾಗಿ ಮಾಡ್ಕೊಂಡಿದ್ದಾನೆ, ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದಾಳೆ. ಆಕೆ ಬೇರೆ ಯುವಕನ ಜೊತೆ ಕೂಡ ಅಕ್ರಮ ಸಂಬಂಧ ಇತ್ತು. ಮನೆಗೆ ಹೋದಂತ ವೇಳೆಯಲ್ಲಿ ಆಕೆ ನಿಂಬೆ ಹಣ್ಣುಗಳನ್ನ ತಂದು ವಾಮಾಚಾರವನ್ನ ಮಾಡಿದ್ಲು ಅಂತ ಹೇಳಿ ಕೂಡ ಅವರು ಆರೋಪ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಪೊಲೀಸರು ಒಂದು ದೂರನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಈಗ ಇಬ್ಬರ ಮೊಬೈಲ್ ಅನ್ನು ಕೂಡ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಪ್ರಜ್ವಲ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂತಹದ್ದು ಪ್ರಜ್ವಲ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.